Hello students, welcome to Inspiring Math. Yes, ಇವತ್ತಿನ ವಿಡಿಯೋದಲ್ಲಿ ನಾನು 3 ಡೈಮೆನ್ಷನಲ್ ಜಾಮೆಟ್ರಿಯಲ್ಲಿ ಬರುವಂತಹ 5 ಮಾರ್ಕ್ಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಓಕೆ, ಸೊ 100% ಬರುವಂಥ ಚಾನ್ಸ್ ಇದೆ. ಎಲ್ಲೋ ಮಿಸ್ ಆದರೆ ಅಂದರೆ ಈ ಸಾರಿ ಏನಾದರೂ ಅವರು ಸ್ವಲ್ಪ ಬೇರೆ ಕ್ವಶನ್ನ ಕೇಳಬೇಕು ಅಂತಂದರೆ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಸ್ಕ್ಯೂ ಲೈನ್ಸ್ ಅಂತ ಒಂದು ಕ್ವಶನ್ ಇದೆ, ಅದನ್ನು ಕೇಳಬಹುದು. ಅದನ್ನು ಬಿಟ್ಟರೆ ಸೊ ಮ್ಯಾಕ್ಸಿಮಮ್ ಇದೇ ಕ್ವಶನ್ನ ಕೇಳುವಂಥ ಚಾನ್ಸ್ ಇದೆ. ಓಕೆ, ಸೊ ಕ್ವಶನ್ ಯಾವ ಥರ ಇರುತ್ತೆ ಅಂದರೆ ಡೆರಿವೇಷನ್ ಇದು. ಸೊ ಈ ಡೆರಿವೇಷನ್ ಯಾವ ಥರ ಪ್ರೂಫ್ ಬರೆಯೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಇಲ್ಲಿ. ಸೊ ಡಿರೈವ್ ದ ಇಕ್ವೇಷನ್ ಆಫ್ ಲೈನ್ ಪಾಸಿಂಗ್ ಥ್ರೂ ಎ ಪಾಯಿಂಟ್ ಆ್ಯಂಡ್ ಪ್ಯಾರಲಲ್ ಟು ದ ಗಿವನ್ ವೆಕ್ಟರ್ ಅಂತ ಹೇಳ್ತಾನೆ. ಪ್ಯಾರಲಲ್ ಟು ದ ಗಿವನ್ ವೆಕ್ಟರ್ ಇನ್ ಬೋತ್ ವೆಕ್ಟರ್ ಆ್ಯಂಡ್ ಕಾರ್ಟೇಷನ್ ಫಾರ್ಮ್, ಎರಡು ಫಾರ್ಮಲ್ಲಿ ಇದನ್ನು ನಾವು ಪ್ರೂಫ್ ಬರಿಬೇಕು. ಓಕೆ, ಸೊ ಅವನು ಹೇಳ್ತಾನೆ ಡಿರೈವ್ ದ ಇಕ್ವೇಷನ್ ಆಫ್ ಲೈನ್ ಅಂತ ಹೇಳ್ತಾನೆ. ಸೊ ಯಾವುದೋ ಒಂದು ಲೈನ್ ಇದೆ, ಸೊ ಆ ಲೈನು ಒಂದು ಪಾಯಿಂಟ್ ಮುಖಾಂತರ ಪಾಸ್ ಆಗ್ತಾ ಇದೆ ಮತ್ತು ಆ ಲೈನು ಸೊ ಇನ್ನೊಂದು ವೆಕ್ಟರ್ ಬಿಗೆ ಪ್ಯಾರಲಲ್ ಆಗಿದೆ ಅಂತ ಕೊಟ್ಟಿದ್ದಾನೆ. ಓಕೆ, ಸೊ ಅದನ್ನು ನಾವು 3 ಡೈಮೆನ್ಷನಲ್ ಜಾಮೆಟ್ರಿ ಆಗಿರೋದ್ರಿಂದ 3 ಆಕ್ಸಸ್ಸನ್ನು ಡ್ರಾ ಮಾಡ್ಕೋತೀವಿ. ಫಸ್ಟು ಎಕ್ಸ್ ಆಕ್ಸಸ್, ವೈ ಆಕ್ಸಸ್, ಝೆಡ್ ಆಕ್ಸಸ್ ಅಂತ. ಆ್ಯಂಡ್ ದಿಸ್ ಲೆಟ್ ಎಲ್ ಬಿ ದ ಲೈನ್, ಈ ಲೈನನ್ನು ಎಲ್ ಅಂತ ಅನ್ಕೋತೀನಿ. ಸೊ ದಿಸ್ ಈಸ್ ಪಾಸಿಂಗ್ ಥ್ರೂ ದ ಪಾಯಿಂಟ್ ಎ. ಓಕೆ, ಪಾಸಿಂಗ್ ಥ್ರೂ ದ ಪಾಯಿಂಟ್ ಎ. ಇದರ ಪೊಸಿಷನ್ ವೆಕ್ಟರ್ ಏನಾಗಿದೆ ಅಂದರೆ ಸೊ ವೆಕ್ಟರ್ ಎ ಆಗಿದೆ, ಸ್ಮಾಲ್ ಎ ಅಂತ ಡಿನೋಟ್ ಮಾಡ್ತೀನಿ. ಓಕೆ, ಆ್ಯಂಡ್ ಇಟ್ ಈಸ್ ಪ್ಯಾರಲಲ್ ಟು ವೆಕ್ಟರ್ ಬಿ. ನಮಗೆ ಡೆರಿವೇಷನ್ ಬರಿಬೇಕಾದಾಗ ಮೆಜಾರಿಟಿ ಆಫ್ ದ ಸ್ಟೂಡೆಂಟ್ಸ್ ಒಂದು ಪ್ರಾಬ್ಲಮ್ನ ಫೇಸ್ ಮಾಡ್ತಾರೆ. ಏನಂತಾರೆ, ಮ್ಯಾಥಮೆಟಿಕಲ್ ಪಾರ್ಟ್ ಏನಿದೆನೋ ಅದನ್ನು ತುಂಬ ಈಸಿಯಾಗಿ ಬರ್ಕೊಂಡು ಹೋಗ್ಬಿಡ್ತಾರೆ ಪ್ರಾಕ್ಟೀಸ್ ಮಾಡಿ. ಬಟ್ ಈ ಥರ ಏನು ಡಿಸ್ಕ್ರಿಪ್ಷನ್ ಇರುತ್ತಲ್ವ ಅದನ್ನು ಬರೆಯೋದ್ರಲ್ಲಿ ಸ್ವಲ್ಪ ಜನ ಕನ್ಫ್ಯೂಸ್ ಆಗ್ತಾರೆ. ಹೆಂಗಪ್ಪ ನೆನ್ಪಿಟ್ಕೊಳ್ಳೋದು ಅಂತ ಒದ್ದಾಡ್ತಾ ಇರ್ತಾರೆ. ಏನೂ ಇಲ್ಲ. ಸೊ ಈ ಡಯಾಗ್ರಾಮ್ನ ಕರೆಕ್ಟಾಗಿ ನೆನ್ಪಿಟ್ಕೊಂಡ್ವಿ ಅಂದರೆ ಈಸಿಯಾಗಿ ನೆನ್ಪಿಟ್ಕೋಬೋದು. ಓಕೆ, ಸೊ ನೋಡೋಣ ಇಲ್ಲಿ. ಆಸ್ ಯೂಶುವಲ್ ನಾವು ಇಷ್ಟೊತ್ತು ಏನು ಮಾತಾಡೋದು ಅದನ್ನೇ ಬರಿತಿದ್ದೀವಿ ಇಲ್ಲಿ. ಲೆಟ್ ಎಲ್ ಬಿ ದ ಲೈನ್ ಪಾಸಸ್ ಥ್ರೂ ದ ಪಾಯಿಂಟ್ ಎ ವಿತ್ ಪೊಸಿಷನ್ ವೆಕ್ಟರ್ ಎ ಅಂತ ಹೇಳಿದ್ವಿ. ಆ್ಯಂಡ್ ಇಟ್ ಈಸ್ ಪ್ಯಾರಲಲ್ ಟು ದ ಗಿವನ್ ವೆಕ್ಟರ್ ಬಿ. ಓಕೆ, ಇಲ್ಲೇ ಡಯಾಗ್ರಾಮಲ್ಲಿದೆ. ಈಗ ಎಕ್ಸ್ಟ್ರಾ ಇದ್ದೊಂದು ಪಾಯಿಂಟ್ ಬಂದಿತ್ತಲ್ವ ಇಲ್ಲಿ ಪಿ ಅಂತ, ಅದನ್ನು ಬರೆಯೋಣ. ಲೆಟ್ ಪಿ ಬಿ ಎನಿ ಪಾಯಿಂಟ್. ಓಕೆ, ಲೆಟ್ ಪಿ ಬಿ ಎನಿ ಪಾಯಿಂಟ್, ಪಿ ಬಿ ಎನಿ ಪಾಯಿಂಟ್ ಆನ್ ದ ಲೈನ್ ಎಲ್, ಆನ್ ಎಲ್ ವಿತ್ ಪೊಸಿಷನ್ ವೆಕ್ಟರ್. ಅದರ ಪೊಸಿಷನ್ ವೆಕ್ಟರ್ ಏನಾಗಿದೆ, ವಿತ್ ಪೊಸಿಷನ್ ವೆಕ್ಟರ್ ವೆಕ್ಟರ್ ಆರ್ ಅಂತ ಹೇಳ್ತೀವಿ. Okay, so that can be given by vector OP and the position vector of point A vector OA ಅಂತ ಬರೀತೀವಿ. vector OA is equal to A ಅಂತ ಆಗಿರುತ್ತೆ. ವೆರಿ ಸಿಂಪಲ್. ಇಷ್ಟು ಬರೆದ್ರಿ ಅಂತಂದರೆ ಡಯಾಗ್ರಾಮ್ನ ಬರೆದ್ರಿ ಅಂದರೆ ಕಂಪ್ಲೀಟ್ ಆಗಿ 1 ಮಾರ್ಕ್ ಸಿಗುತ್ತೆ. ಸೊ ಇಲ್ಲಿ ಡಯಾಗ್ರಾಮ್ನ ಅಬ್ಸರ್ವ್ ಮಾಡಿದ್ವಿ ಅಂದರೆ ಅಥವಾ ಅವನೇ ಗಿವನ್ ಕಂಡೀಷನ್ ಕೊಟ್ಟಿದ್ದಾನೆ, ದಿಸ್ ಲೈನ್ ಈಸ್ ಪ್ಯಾರಲಲ್ ಟು ವೆಕ್ಟರ್ ಬಿ ಅಂತ ಹೇಳಿರೋದ್ರಿಂದ ಈ ಲೈನ್ ಮೇಲೆ ಎ ಮತ್ತು ಪಿ ಅನ್ನೋ 2 ಪಾಯಿಂಟ್ಗಳನ್ನ ಕನ್ಸಿಡರ್ ಮಾಡ್ಕೊಂಡಿದ್ದೆ. ಇಲ್ಲಿ ವೆಕ್ಟರ್ ಎ ಪಿ ಅಂತ ಹೇಳ್ಕೊತೀನಿ. ಕ್ಲಿಯರ್ಲಿ ವೆಕ್ಟರ್ ಎ ಪಿ ಈಸ್ ಪ್ಯಾರಲಲ್ ಟು, ವೆಕ್ಟರ್ ಎ ಪಿ ಈಸ್ ಪ್ಯಾರಲಲ್ ಟು ವೆಕ್ಟರ್ ಬಿ. ಒಂದು ಸಿಂಪಲ್ ಕಾನ್ಸೆಪ್ಟ್ನ ನೆನ್ಪಿಟ್ಕೋಬೇಕು. ಏನಂತಂದರೆ, ಇಫ್ ಎನಿ ಟೂ ವೆಕ್ಟರ್ಸ್ ಆರ್ ಪ್ಯಾರಲಲ್ ಆರ್ ಕೊಲಿನಿಯರ್ ದೆನ್ ಒನ್ ಆಫ್ ದ ವೆಕ್ಟರ್ ಕ್ಯಾನ್ ಬಿ ರಿಟನ್ ಎಸ್ ಸ್ಕೇಲಾರ್ ಮಲ್ಟಿಪಲ್ ಆಫ್ ಅದರ್ ವೆಕ್ಟರ್. ಇಲ್ಲದಿರುವಂಥ ಯಾವುದೋ ಒಂದು ವೆಕ್ಟರ್ನ ಸ್ಕೇಲಾರ್ ಮಲ್ಟಿಪಲ್ ಆಫ್ ಅದರ್ ವೆಕ್ಟರ್ ಆಗಿ ಬರೆಯೋದಕ್ಕೆ ಸಾಧ್ಯ ಆಗಿರುತ್ತೆ. ಸೊ ಅದು ಯಾವ ಥರ ಅಂತಂದರೆ ವೆಕ್ಟರ್ ಎ ಪಿ ಕ್ಯಾನ್ ಬಿ ರಿಟನ್ ಆಸ್ ಲ್ಯಾಂಬ್ಡಾ ಇಂಟು ವೆಕ್ಟರ್ ಬಿ ಅಂತ ಬರಿತೀನಿ. ಓಕೆ, ಸೊ ನಮ್ಮ ಬೇಸಿಕ್ ವೆಕ್ಟರ್ ಅಲ್ಜಿಬ್ರಾದಲ್ಲಿ ನಾವು ಕಲಿಯುವಂಥದ್ದು ಏನು ಅಂದರೆ ವೆಕ್ಟರ್ ಎ ಪಿನ ಏನಂತ ಬರಿತೀವಿ ಅಂದರೆ ವೆಕ್ಟರ್ ಒ ಪಿ ಮೈನಸ್ ವೆಕ್ಟರ್ ಒ ಎ ಅಂತ ಬರೆದಿದ್ದೀನಿ. ವೆಕ್ಟರ್ ಒ ಪಿ ಮೈನಸ್ ವೆಕ್ಟರ್ ಒ ಎ ಈಸ್ ಈಕ್ವಲ್ ಟು ಲ್ಯಾಂಬ್ಡಾ ಇಂಟು ವೆಕ್ಟರ್ ಬಿ ಆಗಿರುತ್ತೆ. ಓಕೆ, ಮೈನಸ್ ಒ ಎನ ಈ ಕಡೆ ಶಿಫ್ಟ್ ಮಾಡೋಣ. ವೆಕ್ಟರ್ ಒ ಪಿ ಈಸ್ ಈಕ್ವಲ್ ಟು ಒ ಎ ಪ್ಲಸ್ ಲ್ಯಾಂಬ್ಡಾ ಇಂಟು ಬಿ ಆಗುತ್ತೆ. ಓಕೆ, ದಿಸ್ ವೆಕ್ಟರ್ ಒ ಪಿನ ಇಲ್ಲಿ ಆರ್ ಅಂತ ಮೆನ್ಷನ್ ಮಾಡಿದ್ವಿ, ಆರ್ ಅಂತ ಆಗುತ್ತೆ. ಎಸ್, ವೆಕ್ಟರ್ ಒ ಎನ ಎ ಅಂತ ಮೆನ್ಷನ್ ಮಾಡಿದ್ವಿ, ಎ ಆಗುತ್ತೆ, ಪ್ಲಸ್ ಲ್ಯಾಂಬ್ಡಾ ಇಂಟು ಬಿ. ದಿಸ್ ಈಸ್ ದ ರಿಕ್ವೈರ್ಡ್ ಇಕ್ವೇಷನ್ ಆಫ್ ಲೈನ್ ಇನ್ ವೆಕ್ಟರ್ ಫಾರ್ಮ್ ಆಗುತ್ತೆ. ಸೊ ಇಲ್ಲಿಗೆ ನಿನಗೆ 3 ಮಾರ್ಕ್ಸ್ ಆಗುತ್ತೆ. ಸೊ ಇಲ್ಲಿ ಡಿಸ್ಕ್ರಿಪ್ಷನ್ ಬರೆದಿದ್ದಕ್ಕೆ, ಡಯಾಗ್ರಾಮ್ನ ಬರೆದಿದ್ದಕ್ಕೆ 1 ಮಾರ್ಕ್ ಇತ್ತು. ಈ ಕಂಡೀಷನ್ ಬರೀತೀವಲ್ವ, ಇದಕ್ಕೆ 1 ಮಾರ್ಕ್ ಇರುತ್ತೆ. ಫೈನಲಿ ಇದಕ್ಕೆ 1 ಮಾರ್ಕ್, ಟೋಟಲ್ 3 ಮಾರ್ಕ್ಸ್ ಆಗುತ್ತೆ. ಇನ್ನು ಸಿಂಪಲ್ ಆಗಿ ನಾವು ಕಾರ್ಟೇಷನ್ ಫಾರ್ಮಲ್ಲಿರುವಂಥದ್ದನ್ನು ಪ್ರೂವ್ ಮಾಡಬೇಕು. ಅದನ್ನು ಯಾವ ಥರ ಪ್ರೂವ್ ಮಾಡೋದು? ಓಕೆ, ಕಾರ್ಟೇಷನ್ ಫಾರ್ಮ್ ಅಂತ ಅಂದರೆ ಈಗ ಏನು ವೆಕ್ಟರ್ಸ್ಗಳನ್ನ ವೆಕ್ಟರ್ ಫಾರ್ಮಲ್ಲಿ ಕೊಟ್ಟಿದ್ದೀನಲ್ವ ಅದರ ಕಾರ್ಟೇಷನ್ ಫಾರ್ಮಲ್ಲಿ ಅಂದರೆ ಕಾರ್ಟೇಷನ್ ಕೋಆರ್ಡಿನೇಟ್ಸ್ ಇರುತ್ತಲ್ಲ ಅದರ ಫಾರ್ಮಲ್ಲಿ ಬರ್ಕೋಬೇಕು. ಯಾವ ಥರ ಅಂತಂದರೆ ನೋಡಿ ಇಲ್ಲಿ, ಲೆಟ್ ದ ಕೋಆರ್ಡಿನೇಟ್ಸ್ ಆಫ್ ದ ಪಾಯಿಂಟ್ ಎ x1, y1, z1 ಅಂತ ತಗೋತೀನಿ. ಆ್ಯಂಡ್ ದ ಡೈರೆಕ್ಷನ್ ರೇಷಿಯೋಸ್ ಆಫ್ ದ ಲೈನ್ ಆರ್ ವೆಕ್ಟರ್ ಬಿ ಅಂತ ಇತ್ತಲ್ವ, ಅದರ ವೆಕ್ಟರ್ ಬಿ ದ ಡೈರೆಕ್ಷನ್ ರೇಷಿಯೋಸನ್ನು ನಾನು ಎ ಬಿ ಸಿ ಅಂತ ಹೇಳ್ತೀನಿ. ಓಕೆ, ದೆನ್ ಕನ್ಸಿಡರ್ ದ ಕೋಆರ್ಡಿನೇಟ್ಸ್ ಆಫ್ ಪಾಯಿಂಟ್ ಪಿ. ಪಿ ಕೋಆರ್ಡಿನೇಟ್ಸನ್ನು x, y, z ಅಂತ ಕನ್ಸಿಡರ್ ಮಾಡ್ಕೋತೀನಿ. ಸೊ ದ್ಯಾಟ್ ದಿಸ್ ವೆಕ್ಟರ್ ಒ ಎ ಈಸ್ ಈಕ್ವಲ್ ಟು ಎ ಈಸ್ ಈಕ್ವಲ್ ಟು ಏನಂತ ಬರೆಯೋದಕ್ಕೆ ಸಾಧ್ಯ ಆಗುತ್ತೆ ಅಂದರೆ x1i ಪ್ಲಸ್ y1j ಪ್ಲಸ್ z1k ಅಂತ ಬರಿತೀವಿ. ಓಕೆ,
ದೆನ್ ವೆಕ್ಟರ್ ಒ ಪಿ ಇತ್ತಲ್ವ, ದಟ್ ಕ್ಯಾನ್ ಬಿ ರಿಟರ್ನ್ ಆಸ್, ಅದರ ಕೋಆರ್ಡಿನೇಟ್ಸ್ ಎಕ್ಸ್ ಕಮ ವೈ ಕಮ ಝಡ್ ಇರೋದ್ರಿಂದ ದಟ್ ಕ್ಯಾನ್ ಬಿ ರಿಟರ್ನ್ ಆಸ್ ಎಕ್ಸ್ ಐ ಪ್ಲಸ್ ವೈ ಜೆ ಪ್ಲಸ್ ಝಡ್ ಕೆ ಅಂತ ಬರಿತೀವಿ. ಓಕೆ, ಸೊ ಫೈನಲಿ ವೆಕ್ಟರ್ ಬಿ ಇತ್ತಲ್ವ, ಆ ವೆಕ್ಟರ್ ಬಿನ ಏನಂತ ಬರಿತೀವಿ ಅಂದರೆ ಅದರ ಡೈರೆಕ್ಷನ್ ರೇಷೋಸ್ ಎ ಬಿ ಸಿ ಆಗಿರೋದ್ರಿಂದ ದಟ್ ಕ್ಯಾನ್ ಬಿ ರಿಟರ್ನ್ ಆಸ್ ಎ ಐ ಪ್ಲಸ್ ಬಿ ಜೆ ಪ್ಲಸ್ ಸಿ ಕೆ ಅಂತ ಆಗಿರುತ್ತೆ. ಓಕೆ, ಸೊ ನಿಮ್ಮ ಎನ್ ಸಿ ಆರ್ ಟಿ ಟೆಕ್ಸ್ಟ್ ಬುಕ್ಕಲ್ಲಿ ಬರೆಯೋಂಗೆ ಹೋದ್ವಿ ಅಂತೇಳಿ ಆ ವೆಕ್ಟರ್ ಈಕ್ವೇಷನ್ನ ಬರ್ಕೊಂಡು ಸ್ವಲ್ಪ ಲೆಂದಿ ಆಗುತ್ತೆ. ನಾವು ಇನ್ನೊಂದು ಸಿಂಪಲ್ ಮೆಥಡ್ನ ಅರ್ಥ ಮಾಡ್ಕೊಂಡು ಕಾನ್ಸೆಪ್ಟ್ ಕರೆಕ್ಟಾಗಿ ಗೊತ್ತಾಗಿತ್ತು ಅಂತೇಳಿ ಈ ಥರ ಸಿಂಪಲ್ ಆಗಿ ಬರಿಬೋದು ಅಂತ. ಏನಪ್ಪ ಅಂತ ಅಂದರೆ, ಸೊ ಆ ಕಾನ್ಸೆಪ್ಟ್ ಏನು ಅಂತೇಳಿ, ಇಫ್ ಟೂ ವೆಕ್ಟರ್ಸ್ ಆರ್ ಪ್ಯಾರಲಲ್, ಎರಡು ವೆಕ್ಟರ್ಸ್ಗಳು ಪ್ಯಾರಲಲ್ ಆಗಿದ್ರೆ ಅವರ ಡೈರೆಕ್ಷನ್ ರೇಷಿಯೋಸ್ಗಳು ಏನಾಗಿರ್ತವೆ ಅಂದರೆ ಪ್ರಪೋರ್ಷನಲ್ ಆಗಿರ್ತವೆ ಅಂತ. ಓಕೆ, ಇಲ್ಲಿ ನಮ್ಗೆ ಗೊತ್ತಾಗಿದ್ದೇನು ಅಂತಾರೆ, ವೆಕ್ಟರ್ ಎ ಪಿ ಆ್ಯಂಡ್ ವೆಕ್ಟರ್ ಬಿ ಆರ್ ಪ್ಯಾರಲಲ್ ಅಂತ. ಓಕೆ, ವೆಕ್ಟರ್ ಎ ಪಿ ಆ್ಯಂಡ್ ವೆಕ್ಟರ್ ಬಿ ಆರ್ ಪ್ಯಾರಲಲ್ ಆಗಿದೆ ಅಂದರೆ ದ ಡೈರೆಕ್ಷನ್ ರೇಷಿಯೋಸ್ ಆಫ್ ವೆಕ್ಟರ್ ಎ ಪಿ ಆ್ಯಂಡ್ ವೆಕ್ಟರ್ ಬಿ ಆರ್ ಪ್ರಪೋರ್ಷನಲ್ ಅಂತ. ವೆಕ್ಟರ್ ಬಿ ದ ಡೈರೆಕ್ಷನ್ ರೇಷಿಯೋಸ್ ಎ ಬಿ ಸಿ ಅಂತ ಗೊತ್ತಾಗಿದೆ. ವೆಕ್ಟರ್ ಎ ಪಿ ದ ಡೈರೆಕ್ಷನ್ ರೇಷಿಯೋಸ್ ಏನಾಗುತ್ತೆ, ಅದನ್ನು ವೆಕ್ಟರ್ ಎ ಪಿನ ನಾವೇನಂತ ಬರೆದಿದ್ವಿ, ಒ ಪಿ ಮೈನಸ್ ಒ ಎ ಅಂತ ಬರೆದಿದ್ವಿ. ಒ ಪಿ ಮೈನಸ್ ಒ ಎ ಅಂದರೆ ಒ ಪಿ ಇಲ್ಲಿದೆ, ಒ ಎ ಇಲ್ಲಿದೆ. ಒ ಪಿ ಮೈನಸ್ ಒ ಎ ಅಂದರೆ ಎಕ್ಸ್ ಮೈನಸ್ ಎಕ್ಸ್ ಒನ್, ಓಕೆ, ವೈ ಮೈನಸ್ ವೈ ಒನ್, ಝಡ್ ಮೈನಸ್ ಝಡ್ ಒನ್ ಇವೇನಾಗಿರ್ತವೆ ಡೈರೆಕ್ಷನ್ ರೇಷಿಯೋಸ್ ಆಫ್ ವೆಕ್ಟರ್ ಎ ಪಿ ಆಗಿರುತ್ತೆ. ಓಕೆ, ಅವು ಪ್ರಪೋರ್ಷನಲ್ ಅಂತಂದರೆ ಈ ಥರ ಬರಿತೀವಿ. ಏನಂತ ಬರೆಯೋಣ ಇಲ್ಲಿ ಒಂದು ಕಂಡೀಷನ್, ಸಿನ್ಸ್ ವೆಕ್ಟರ್ ಎ ಪಿ ಆ್ಯಂಡ್ ವೆಕ್ಟರ್ ಬಿ ಆರ್ ಪ್ಯಾರಲಲ್, yes, then their direction ratios are proportional. Okay, yes, are proportional. ಅವು ಪ್ರಪೋರ್ಷನಲ್ ಆಗಿದ್ದಾವೆ ಅಂದರೆ ಫಸ್ಟ್ ಡೈರೆಕ್ಷನ್ ರೇಷಿಯೋ ಎಕ್ಸ್ ಮೈನಸ್ ಎಕ್ಸ್ ಒನ್ ಆಗಿತ್ತು, ಡಿವೈಡೆಡ್ ಬೈ ಇಲ್ಲಿ ಐ ಕೋಎಫಿಷಿಯಂಟ್ ಏನಾಗಿದೆ, ಎ ಆಗಿದೆ, ದಟ್ ಈಸ್ ಎ, ದಟ್ ಈಕ್ವಲ್ ಟು ವೈ ಮೈನಸ್ ವೈ ಒನ್ ಡಿವೈಡೆಡ್ ಬೈ ಬಿ ಆಗುತ್ತೆ, that equal to z minus z1 divided by c ಆಗುತ್ತೆ. ದೇ ಆರ್ ಪ್ರಪೋರ್ಷನಲ್ ಟು ಅಂತಂದರೆ ಈಕ್ವಲ್ ಟು ಸೇಮ್ ನಂಬರ್ ಆಗಿರುತ್ತೆ. ಆ ಕಾನ್ಸ್ಟೆಂಟನ್ನು ಲ್ಯಾಂಬ್ಡಾ ಅಂತ ಹೇಳ್ಕೊಳ್ಳೋಣ. ಓಕೆ, ಸೊ ಫೈನಲಿ ಇವು ಮೂರು ಈಕ್ವಲ್ ಟು ಲ್ಯಾಂಬ್ಡಾ ಆಗಿರೋದ್ರಿಂದ ಸೊ ಎಕ್ಸ್ ಮೈನಸ್ ಎಕ್ಸ್ ಒನ್ ಡಿವೈಡೆಡ್ ಬೈ ಎ, ವೈ ಮೈನಸ್ ವೈ ಒನ್ ಡಿವೈಡೆಡ್ ಬೈ ಬಿ, ಝಡ್ ಮೈನಸ್ ಝಡ್ ಒನ್ ಡಿವೈಡೆಡ್ ಬೈ ಸಿ, ದಿಸ್ ಈಸ್ Cartesian equation of line passing through point A and parallel to vector B. ಓಕೆ, ಇಷ್ಟು ಬರೆದ್ರಿ ಅಂತಾರೆ ಫೈನಲಿ 2 ಮಾರ್ಕ್ಸ್ ಸಿಗುತ್ತೆ. ಸೊ ಆ ಕಡೆ 3, ಈ ಕಡೆ 2, ಸೊ ಟೋಟಲ್ 5 ಮಾರ್ಕ್ಸ್. ಭಾಳ ಸಿಂಪಲ್ ಇದೆ, ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ಸೊ ಸಾಲ್ವ್ ಮಾಡಿ, ಯು ವಿಲ್ ಗೆಟ್ 100% 5 ಮಾರ್ಕ್ಸ್. ಓಕೆ, ಸೊ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿತ್ತು ಅಂದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಖಂಡಿತ ಶೇರ್ ಮಾಡಿ. ಸೊ ಮತ್ತೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಸೊ ಟಿಲ್ ದೆನ್ ಟೇಕ್ ಕೇರ್.